Hello students, we'll start up with the third chapter, that is conduct of an event. So in this chapter they are going to clearly provide you how to plan and conduct an event in a successful manner. So we'll see what is the meaning of planning. First of all, planning is nothing but you are going to determine in advance that what has to be done. So here when you are going to plan something, you have to identify your aims, objectives, and what are the methods for achieving those in advance itself. So event alla conduct admele yaru planning madalla. Planning means you are going to forecast something which is going to occur in the future. You are going to frame certain rules and regulations, objectives, aims or goals, whatever it is. So keeping that in mind, initially you are going to draft certain things and see that your event is going to be presented accordingly in order to achieve the success. We call that as event. Then what is event planning? So event planning is nothing but the process of planning a project or the process of planning an event. It may be the meeting, convention, trade show, ceremony, team building, induction, ಆ್ಯಕ್ಟಿವಿಟಿ, ಪಾರ್ಟಿ ಎಕ್ಸೆಟ್ರಾ. ಸೊ ಯಾವುದೇ ಈವೆಂಟ್ ಕಂಡಕ್ಟ್ ಮಾಡಬೇಕು ಅಂದರೆ ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡ್ತಾರಲ್ವ, ಅದನ್ನು ನಾವು ಈವೆಂಟ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಆರ್ ದ ಸ್ಟೆಪ್ಸ್ ಟು ಪ್ರಿಪೇರ್ ಆ್ಯನ್ ಈವೆಂಟ್ ಪ್ಲ್ಯಾನಿಂಗ್ ಸ್ಕೆಡ್ಯೂಲ್? ಸೊ ಒಂದು ಈವೆಂಟ್ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಆ ಸ್ಕೆಡ್ಯೂಲ್ ಇಸ್ ನಥಿಂಗ್ ಬಟ್ ಸಿಂಪ್ಲಿ ವಿ ಕ್ಯಾನ್ ಸೇ ಇಟ್ ಆಸ್ ಟೈಮ್ ಟೇಬಲ್ ಅಂತೀವಲ್ಲ, ಅದನ್ನು ನಾವು ಟೈಮ್ ಫ್ರೇಮ್. ಸೊ ಕಾಲೇಜಲ್ಲಿ ಟೈಮ್ ಟೇಬಲ್ ಅಂತೀವಿ, ದಟ್ ಈಸ್ ಯುವರ್ ಸ್ಕೆಡ್ಯೂಲ್. ಸೊ ಜನರಲ್ ಆಗಿ ಹೇಳಬೇಕು ಅಂದರೆ ಟೈಮ್ ಫ್ರೇಮ್ ಇಸ್ ಯರ್ ಸ್ಕೆಡ್ಯೂಲ್ ಆರ್ ಶೆಡ್ಯೂಲ್. ವಿ ಕಾಲ್ ಇಟ್ ಆಸ್ ಶೆಡ್ಯೂಲ್ ಆರ್ ಸ್ಕೆಡ್ಯೂಲ್, ಇಟ್ ಡಿಪೆಂಡ್ಸ್. ಸೊ ಇದನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಏನೆಲ್ಲ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಡೆವಲಪ್ ಈವೆಂಟ್ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಸೊ ಯು ಹ್ಯಾವ್ ಟು ಡೆವಲಪ್ ಯುವರ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ದಟ್ ಶುಡ್ ಬಿ ಇನ್ ಅ ಟ್ಯಾಂಜಿಬಲ್ ಫಾರ್ಮ್. ಓಕೆ, ಇಟ್ಸ್ ನಾಟ್ ಇಂಟ್ಯಾಂಜಿಬಲ್ ಫಾರ್ಮ್. ಸೊ ನೀವು ಇಂಟ್ಯಾಂಜಿಬಲ್ ಫಾರ್ಮ್ ಅಂದರೆ ಮೈಂಡಲ್ಲಿ ಅಂದ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಅಲ್ಲ. ಸೊ ಟ್ಯಾಂಜಿಬಲ್ ಆಗಿ ನಿಮ್ಮ ಆಬ್ಜೆಕ್ಟಿವ್ಸ್, ಗೋಲ್ಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗಬೇಕು. ದಟ್ ಈಸ್ ವೈ ಆರ್ ಯು ಆರ್ಗನೈಸಿಂಗ್ ದಿಸ್ ಈವೆಂಟ್? ಸೊ ಏನಕ್ಕೆ ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ? ಸೊ ವಾಟ್ ಡು ಯು ಹೋಪ್ ಟು ಅಚೀವ್? ಸೊ ಈವೆಂಟ್ ಆರ್ಗನೈಸ್ ಮಾಡೋದ್ರಿಂದ ಏನು ಅಚೀವ್ ಮಾಡಬೇಕು? ವಾಟ್ ಈಸ್ ಯುವರ್ ಹೋಪ್ಸ್ ಇನ್ ಅಚೀವಿಂಗ್ ದಿಸ್ ಈವೆಂಟ್? ಇದನ್ನು ಫಸ್ಟ್ ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಟು ಡೆವಲಪ್ ಆ್ಯನ್ ಆರ್ಗನೈಸಿಂಗ್ ಟೀಮ್. ಸೊ ನೀವು ಸಿಂಪ್ಲಿ ಆಬ್ಜೆಕ್ಟಿವ್ಸ್, ಗೋಲ್ಸ್ನ ಫ್ರೇಮ್ ಮಾಡಿಕೊಂಡು ಟೀಮ್ ಮೆಂಬರ್ಸ್ ಇಲ್ಲ ಅಂತಂದರೆ ಈವೆಂಟ್ನ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗೋದಿಲ್ಲ. ಯು ನೀಡ್ ಡಿಫ್ರೆಂಟ್ ಟೀಮ್ ಮೆಂಬರ್ಸ್ ಇನ್ ಆರ್ಡರ್ ಟು ಹ್ಯಾಂಡಲ್ ಯುವರ್ ಈವೆಂಟ್ ಇನ್ ಅ ಸ್ಮೂತ್ ಮ್ಯಾನರ್. ಸೊ ಫಾರ್ ಎಕ್ಸಾಂಪಲ್, ಈವೆಂಟ್ ಮ್ಯಾನೇಜರ್ ಆಗಿರ್ಬೋದು, ಇಂಡಿವಿಜುವಲ್ ಚೇರ್ ಪರ್ಸನ್ ಆಗಿರ್ಬೋದು ಫಾರ್ ಸಬ್ ಕಮಿಟಿ. ಸೊ ಸಬ್ ಕಮಿಟಿ ಈವೆಂಟ್ ಮ್ಯಾನೇಜರ್ ಟಾಪಲ್ಲಿದ್ದಾಗ you need one individual chairperson as a subcommittee to manage your venue management, speakers, who is going to speak in the event, what entertainments you are going to provide. So who are those people involved in entertainments? So publicity ಮಾಡೋಕ್ಕೆ ಯಾವ ರೀತಿ ಮಾಡಬೇಕಾಗುತ್ತೆ? Who are the people involved in order to make the publicity, and who are the sponsors who are going to sponsor for your event? ಸೊ ಈ ಆರ್ಗನೈಸಿಂಗ್ ಟೀಮ್ನ ರೆಡಿ ಮಾಡಬೇಕು. ನೆಕ್ಸ್ಟ್ ಯು ಹ್ಯಾವ್ ಸೆಟ್ ಎ ಡೇಟ್. ಸೊ ಇಫ್ ಇಟ್ ಇಸ್ ಅ ರಿಕರಿಂಗ್ ಈವೆಂಟ್, ಒಂದು ಈವೆಂಟು ಪದೇ ಪದೇ ನೀವು ಕಂಡಕ್ಟ್ ಮಾಡ್ತಾಯಿದ್ರೆ ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ. ಸೊ ಯಾವ ಟೈಮಲ್ಲಿ ಈವೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಫ್ರೇಮ್ ಮಾಡಬೇಕು, ಇನ್ ವಿಚ್ ಪ್ಲೇಸ್ ಯು ಹ್ಯಾವ್ ಟು ಕಂಡಕ್ಟ್ ಎನ್ ಈವೆಂಟ್, ಯು ವಿಲ್ ಗೆಟ್ ಅನ್ ಐಡಿಯಾ. ಬಟ್ ಇಫ್ ಇಟ್ ಇಸ್ ಅ ನ್ಯೂ ಈವೆಂಟ್, ಯು ವಿಲ್ ನಾಟ್ ಬಿ ಶ್ಯೂರ್ ಅಬೌಟ್ ವಿಚ್ ಡೇಟ್ ಟು ಫಿಕ್ಸ್, ವಿಚ್ ಟೈಮ್ ಟು ಫಿಕ್ಸ್ ಆ್ಯಂಡ್ ವಿಚ್ ವೆನ್ಯೂ ಟು ಫಿಕ್ಸ್, ಅದು ಗೊತ್ತಿರಲ್ಲ. ಸೊ ಪ್ರಾಪರಾಗಿ ಡೇಟ್ನ ಫಿಕ್ಸ್ ಮಾಡಬೇಕು. ಯು ಹ್ಯಾವ್ ಟು ಕನ್ಫರ್ಮ್ ದ ಡೇಟ್ ಬಿಫೋರ್ ಯು ಆರ್ ಗೋಯಿಂಗ್ ಟು ಫಿಕ್ಸ್ ಅನ್ ಈವೆಂಟ್. You have to take enough time. So enough time ತಗೊಂಡು you should be very be aware of your statutory as well as religious holidays. Holidays ಟೈಮಲ್ಲಿ, statutory holidays ಟೈಮಲ್ಲಿ you can't fix any events. You can't fix the time of an event. So you should be very cautious when you are going to conduct the event for the first time. So this is one of the thing you have to keep in mind. Next, brand the event. ಸೊ ನಿಮ್ಮ ಈವೆಂಟ್ ಅನ್ನೋದು ಹೈಲೈಟ್ ಆಗಬೇಕು ಅಂತಂದರೆ your event should have a particular name as well as logo for your event in order to differentiate from your competition. So without branding your event cannot stand out from your competitor. Stand out means it can't be something different from your competitor.
Understood? So you have to brand your event. It should be very, very specific. It should be very, very unique, so that you can give one name. You have to provide one logo for your event, and you have to make some difference from your competition. So I'll stop it here. We'll continue. Have a good day.